ಪ್ರಕಾಶ ತಡವಾಗಿ ಬೇರೆ ಬಂದ್ಬಿಟ್ಟಿದೀವಿ, ಫೀಸ್ ಕಟ್ಟೋದಕ್ಕೆ ಟೈಮ್ ಆಗಿಲ್ಲ ತಾನೆ. ನೀನು ಏನು ಟೆನ್ಷನ್ ತಗೋಬೇಡ, ಇನ್ನು 1 ಅವರ್ ಒಳಗಡೆ ನಾವು ಫೀಸ್ ಕಟ್ಟಿರ್ತೀವಿ ಆಯ್ತಾ? ಫೀಸ್ ಕಟ್ಬಿಟ್ಟು ಇನ್ನ ಬುಕ್ಸ್ ಬೇರೆ ತಗೋಬೇಕು, ಟೈಮ್ ಸಾಲುತ್ತೋ ಇಲ್ಲೋ ಗೊತ್ತಾಗ್ತಿಲ್ವಲ್ಲ. ಮಧುರ, ಬುಕ್ಸು ಫೀಸು ಇದ್ರ ಬಗ್ಗೆ ಮಾತಾಡ್ತಿದ್ದೀಯ ಹೊರತು ಸಾಹೇಬ್ರ ವಿಚಾರ ಮಾತಾಡ್ತಾನೆ ಇಲ್ವಲ್ಲ ನೀನು, ಯಾಕೆ? ಯಾಕೆ ಮಧುರ ಎಲ್ಲ ಮುಚ್ಚಿಟ್ಕೊಂಡು ಬದುಕೋದು? ಬಂದಿದ್ದನ್ನ ಬಂದಾಗಿ ಸ್ವೀಕರಿಸಲ್ಲ ನೀನು. ಮಾತಾಡು ಮಧುರ. ನನಗೆ ಗೊತ್ತು ವಿಕ್ರಮ್ ಸಾಹೇಬರನ್ನ ನೀನು ತುಂಬ ಪ್ರೀತಿ ಮಾಡ್ತಿದ್ಯಾ ಅಂತ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಕಷ್ಟಪಟ್ಟು ಮರೆಯೋ ಪ್ರಯತ್ನ ಮಾಡ್ತಿದ್ಯಾ ನೀನು. ನನಗೇನು ಕಷ್ಟ ಆಗ್ತಿಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ಸಾಹೇಬ್ರಿಗೆ ಹುಷಾರಿಲ್ಲ, ಅದು ನಿನಗೆ ಗೊತ್ತು ಅಲ್ವಾ ಮಧುರ? ಗೊತ್ತು ಪ್ರಕಾಶ. ಫೀಸ್ ಕಟ್ಟ ಮೇಲೆ ಸಾಹೇಬ್ರು ಮನೆಗೆ ಹೋಗೋಣ ಅಂತ ಅಂದೆ ತಾನೆ. ಸುಮ್ಮನೆ ಇವಾಗ ಬಾ. ನೀನು ಇಷ್ಟಪಟ್ಟು ಬರ್ತಾ ಇದೆಯೋ ಅಥವಾ ನನ್ನ ಮತ್ತು ಮಾವನ ಫೋರ್ಸಿಗೆ ಬರ್ತಿದ್ಯೋ? ಹೇಳು ಮಧುರ, ನೀನು ನಮ್ಗಳ ಫೋರ್ಸಿಗೆ ಒಪ್ಕೊಂಡಿದ್ದು ತಾನೆ? ಇಲ್ಲ, ನಾನೇ ಡಿಸೈಡ್ ಮಾಡಿ ಒಪ್ಕೊಂಡೆ. ಆಯ್ತು, ಆದರೆ ಒಂದು ಮಾತು, ನಾವು ಅಲ್ಲಿಗೆ ಹೋದಾಗ ನೀನು ಇದೇ ರೀತಿ ಸಪ್ಪೆ ಮುಖ ಹಾಕೊಂಡು ಇರಬೇಡ. ಇಲ್ಲ ಇಲ್ಲ ಇಲ್ಲ, ನಗ್ನಗ್ತಾನೆ ಮಾತಾಡ್ತೀನಿ. ಸಾಹೇಬ್ರು ಮನ್ಸಲ್ಲಿ ಇನ್ನಷ್ಟು ಪ್ರೀತಿ ಹುಟ್ಟಿಸಿ ನಾನೇ ಅನುಭವಿಸ್ತೀನಿ. ಆಸೆ ಪಡೋದು ಅವ್ರಿಗೆ ಸಂಬಂಧಪಟ್ಟಿದ್ದು. ಪ್ರೀತಿ ಮಾಡೋರನ್ನ ಮಾಡಬೇಡಿ ಅಂತ ಹೇಳೋಕೆ ನಾವು ಯಾರು ಹೇಳೋ? ನೀನ್ ಮುಂಚೆ ಮೇಘನಕ್ಕನ್ನ ಪ್ರೀತಿಸ್ತಾ ಇದ್ದೆ, ಅವಳು ಪ್ರೀತಿಸ್ತಾ ಇರ್ಲಿಲ್ಲ. ಆಮೇಲೆ ಅವಳು ಮದುವೆ ಮಾಡ್ಕೊಂಡ್ಲು. ಈಗ್ಲೂ ನೀನ್ ಅವಳನ್ನ ಪ್ರೀತಿಸ್ತಾ ಇದ್ಯಾ? ಹೇಳ್ ಪ್ರಕಾಶ, ನನ್ ಪ್ರಶ್ನೆಗೆ ಉತ್ತರ ಕೊಡು. ಈಗ್ಲೂ ನೀನ್ ಪ್ರೀತಿಸ್ತಾ ಇದ್ಯಾ? ನೋಡು ಮಧುರ, ನನ್ನ ಪ್ರೀತಿಗೂ ನಿನ್ನ ಪ್ರೀತಿಗೂ ಹೋಲಿಕೆ ಮಾಡಬೇಡ. ನಂದು 1 ಸೈಡ್ ಲವ್, ಒಂಟಿ ಹೃದಯದ ಕತೆ. ಆದ್ರೆ ನಿಂದು ಹಾಗಲ್ಲ.